ಬೆಟ್ಟಂಪಾಡಿ ಗ್ರಾಮದ ಚೆಲ್ಯಡ್ಕ ಎಂಬಲ್ಲಿ ಒಂದು ಸೇತುವೆ ಏನಿದೆ, ಆ ಸೇತುವೆ ಮಳೆಗಾಲದಲ್ಲಿ ನೀರು ನಿಂತು ತುಂಬ ಒಂದು ಜನರಿಗೆ ಹೋಗದ ರೀತಿಯಲ್ಲಿ ಸುಮಾರು 4-5 ವರ್ಷದಿಂದ ಜನಗಳು ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಆದರೆ ಕಳೆದ ಬಾರಿ ನಾವು ಆ ಸೇತುವೆಗೆ, ಚೆಲ್ಯಡ್ಕ ಸೇತುವೆಗೆ 3 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಸರ್ಕಾರದಿಂದ ತರುವಂಥ ಕೆಲಸವನ್ನು ಮಾಡಿದ್ದೇವೆ. ಆದರೆ ಚುನಾವಣಾ ನೀತಿ ಸಂಹಿತೆ ಬಂದ ಕಾರಣ ಆ ಕಳೆದ ಸಮಯದಲ್ಲಿ ನಮಗೆ 3 ತಿಂಗಳು ಟೆಂಡರ್ ಮಾಡಲಿಕ್ಕೆ ಆಗದ ಕಾರಣ ಆ ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಆಗಲಿಲ್ಲ. ಈ ಸಲ ಮಳೆಗಾಲದಲ್ಲಿ ನಮ್ಮ ಜಿಲ್ಲಾಧಿಕಾರಿಯವರು ಬಂದು ಈ ಸೇತುವೆಯಲ್ಲಿ ಯಾವುದೇ ವಾಹನಗಳು ಸಂಚರಿಸಬಾರದು ಆದೇಶವನ್ನು ಹೊರಡಿಸಿದ್ದಾರೆ. ಇದರಿಂದ ಶಾಲೆ ಮಕ್ಕಳಿಗೆ ತುಂಬ ತೊಂದರೆ ಆಗಿದೆ. ಶಾಲೆ ಮಕ್ಕಳು ಮತ್ತು ಅಲ್ಲಿಯ ಗ್ರಾಮಸ್ಥರು ಬಂದು ನನ್ನ ಹತ್ರ ಮನವಿ ಮಾಡಿಕೊಂಡಿದ್ರು, ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಬೇಕು, ಇಲ್ಲದ್ದಾದರೆ ಒಂದು ಪ್ರತ್ಯೇಕ ಬಸ್ಸನ್ನು ನಾವು ಪುತ್ತೂರಿನಿಂದ ಒಳತಡ್ಕ, ದೇವಸ್ಯ, ಗುಮ್ಮಟಗಡ್ಡೆ ಈ ಭಾಗಗಳಿಗೆ ಒಂದು ಸಪರೇಟ್ ಬಸ್ಸನ್ನು ಓಡಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡಿದ್ರು. ಆ ಪ್ರಕಾರ ನಾಳೆಯಿಂದ ಒಂದು ಬಸ್ಸು ಪುತ್ತೂರು ಬೆಳಿಗ್ಗೆ ಒಂದು KSRTC ಬಸ್ಸು ಬೆಳಿಗ್ಗೆ ಪುತ್ತೂರಿನಿಂದ 7:15 ಗಂಟೆಗೆ ಹೊರಡುತ್ತದೆ, 8 ಗಂಟೆಗೆ ದೇವಸ್ಯಕ್ಕೆ ಮುಟ್ತದೆ, ಅಲ್ಲಿಂದ ಪುನಃ 8 ಗಂಟೆಗೆ ಹೊರಟು ಪುತ್ತೂರಿಗೆ ಬರ್ತದೆ, ಮಧ್ಯಾಹ್ನ 1:15 ಗಂಟೆಗೆ ಪುತ್ತೂರಿಂದ ಹೊರಡ್ತದೆ, ಪುನಃ ಅಲ್ಲಿಂದ 2 ಗಂಟೆಗೆ ಅಲ್ಲಿಂದ ವಾಪಸ್ ಬರ್ತದೆ, ಸಾಯಂಕಾಲ 4 ಗಂಟೆ 30 ನಿಮಿಷಕ್ಕೆ ಪುತ್ತೂರಿಂದ ಹೊರಡ್ತದೆ, 5:20ಕ್ಕೆ ಪುನಃ ಅಲ್ಲಿಂದ ಹೊರಡ್ತದೆ. ಅಲ್ಲಿ ಯಾವುದೇ ಶಾಲೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಮತ್ತು ನಾಗರಿಕರಿಗೆ ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಒಂದು ಬಸ್ ಸಂಚಾರವನ್ನು ಆರಂಭ ಮಾಡಿದ್ದೇವೆ. ಸಾರ್ವಜನಿಕರು ಎಲ್ಲ ಈ ಬಸ್ಸಿನ ಪ್ರಯೋಜನಗಳನ್ನು ಪಡ್ಕೋಬಹುದು. ಜೊತೆಯಲ್ಲಿ ಮಕ್ಕಳು ಕೂಡ ಅವರಿಗೆ ಶಾಲೆಗಳಿಗೆ, ಕಾಲೇಜುಗಳಿಗೆ ಹೋಗುವ ಯಾವುದೇ ತೊಂದರೆಗಳಿಲ್ಲ. ಇನ್ನು ಮುಂದಿನ ದಿವಸಗಳಲ್ಲಿ ಬೇಕಾದರೆ ಇನ್ನಷ್ಟು ಹೆಚ್ಚಿನ ಬಸ್ಸುಗಳನ್ನು ಈ ಭಾಗದಲ್ಲಿ ಸಂಚರಿಸುವ ಕೆಲಸವನ್ನು ಮಾಡ್ತೇವೆ. ಮಳೆಗಾಲ ಕಡಿಮೆ ಆದ ಕೂಡಲೇ ಹೊಸ ಸೇತುವೆ ನಿರ್ಮಾಣಕ್ಕೂ ಕೂಡ ಕಾಮಗಾರಿ ಈಗಲೇ ಟೆಂಡರ್ ಆಗಿದೆ, ಅದನ್ನು ಮಾಡುವಂಥ ಕೆಲಸ